ಆದರೆ ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಆಂಜನೇಯವರು ಸಿದ್ದರಾಮಯ್ಯರನ್ನು ರಾಮನಿಗೆ ಹೋಲಿಸುವಂಥದ್ದನ್ನು, ಹನುಮಂತನನ್ನು ತಮಗೆ ಹೋಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವ ಅಯೋಧ್ಯೆಯ ಪುರುಷೋತ್ತಮ ರಾಮ ಅಂತ ಏನು ಹೇಳ್ತೇವೆ ನಾವು, ಆ ರೀತಿ ಆ ಕೆಲಸಕ್ಕೂ ಈ ಕೆಲಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಯೋಧ್ಯೆಯಲ್ಲಿರ್ತಕ್ಕಂಥ ಶ್ರೀರಾಮ ತನ್ನ ತಮ್ಮನಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಮಾತಿಗೆ ಬೆಲೆಯನ್ನು ಕೊಟ್ಟು 14 ವರ್ಷ ವನವಾಸಕ್ಕೆ ಹೋದ. ಆದರೆ ಇವತ್ತು ಈ ಸಿದ್ದರಾಮಯ್ಯನವರು ಯಾವ ರೀತಿ ನಡ್ಕೊತಾ ಇದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಇವತ್ತೇನು 31 ವರ್ಷಗಳ ಹಿಂದಿನ ಕೇಸನ್ನು ಹುಬ್ಳಿಯಲ್ಲಿ ಇರ್ತಕ್ಕಂಥ ಯಾವ ಕಾರ್ಯಕರ್ತರು ಇವತ್ತು ಕೆಲಸ ಮಾಡಿದ್ರು ಆ ಕಾರ್ಯಕರ್ತನ ಬಂಧಿಸುವಂಥ ಕೆಲಸ ಆಗುತ್ತೆ. ಹೀಗಾಗಿ ಇವರು ಯಾವುದೇ ರೀತಿಯಾದಂಥ ಹಿಂದೂಗಳ ಪ್ರೋತ್ಸಾಹ ಮಾಡೋದಿಲ್ಲ, ರಾಮನ ಬಗ್ಗೆ ಇವರಿಗೆ ನಿಷ್ಠೆನೂ ಇಲ್ಲ. ಇವರೆಲ್ಲರೂ ಕೂಡ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಬಿಟ್ಟರೆ ಇನ್ಯಾವ ಕೆಲಸವನ್ನು ಮಾಡೋಂಗಿಲ್ಲ. ಒಂದು ಕಡೆ ಯಾವ ಮುಸಲ್ಮಾನ್ ಜನರು ಹುಬ್ಬಳ್ಳಿಯಲ್ಲಿ ದಾಂಡ್ಲೆ ಹಾಕೋ ಗಲಭೆಕೋರರಾಗಿದ್ದರು ಅವರು ಬಿಡಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಯಾರು ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದ್ರು, ಅಯೋಧ್ಯೆ ಬಗ್ಗೆ ರಾಮ ಕರ್ತವ್ಯಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿಯನ್ನು ಬಂಧನ ಮಾಡ್ತಕ್ಕಂಥ ಕೆಲಸವನ್ನು ನೋಡಿದರೆ ಆ ರಾಮನಿಗೆ ಈ ಕೇವಲ ಹೆಸರಿನಲ್ಲಿ ರಾಮ ಇದೆ ಅನ್ನೋದು ಕಾರಣಕ್ಕಾಗಿ ಯಾರೂ ರಾಮ ಆಗಕ್ಕೆ ಸಾಧ್ಯ ಇಲ್ಲ. ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮನೇ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದೇ. ಹಿಂದೂಗಳ ಅಸಂಖ್ಯಾತ ಹಿಂದೂಗಳು ಇವತ್ತೇನು ವಿಶ್ವಾಸವನ್ನು ಇಟ್ಕೊಂಡು ಕೆಲಸ ಮಾಡಿದ್ರು, ಅದಕ್ಕೊಂದು ಒಳ್ಳೆಯ ದಿನ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮೊಸರಿನಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸವನ್ನ ಮತ್ತೆ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.